ನಮಸ್ಕಾರ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಂತೆ ಕೆಲಸ, ನೀವು ಮಸ್ತ್ ಇದೀರಂತೆ ಅನ್ಕೊಂಡ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನೋಡ್ರಿ ಕ್ಲೈಮೇಟ್ ಎಷ್ಟು ಭಾರಿ ಐತಿ. ಅದೇ ರೀತಿ ಇದ ಕ್ಲೈಮೇಟ್ ಇಟ್ಕೊಂಡ ಇಷ್ಟು ದಿವಸ ಭಾಳ ಬಿಸಿಲಿತ್ತು. ಇವತ್ತು 21 ಜೂನ್, ಮಳೆ ಸಿಕ್ಕಾಪಟ್ಟಿ ಬರಲಿ ಅಂತ ಅಂದ್ಕೊಂಡ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಯಾರಾದರೂ ಹೊಸಬ್ರು ನೋಡಕತ್ತಿದ್ರಿ ಅಂತಂದ್ರೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ನಿಮಗೂ ಫ್ಯೂಚರ್ ಒಳಗೆ ಹೆಲ್ಪ್ ಆಗೋದೈತಿ. ಯಾಕಂತಂದ್ರೆ ಕಂಟಿನ್ಯೂ ಆಗಿ ವಿಡಿಯೋ ತೊಗೊಂಬರ್ತಿರ್ತೀನಿ, ಅದು ನಿಮಗೆ ಹೆಲ್ಪ್ ಆಗುವಂಥವು. ಪ್ರೈವೇಟ್ ಕಂಪನಿ ಜಾಬ್ ಅಪ್ಡೇಟ್ಗಳನ್ನ ಕಂಟಿನ್ಯೂ ಆಗಿ ತರ್ತೀನಿ. ಅದ್ರೊಳಗೆ ಸ್ಪೆಷಲ್ಲಾಗಿ ಲೋಕಲ್ ಕಂಪ್ನಿಗಳೊಳಗೆ ಹೈರಿಂಗ್ ನಡೆಯತ್ತಲ್ಲ, ಎಲ್ಲ ಎಜುಕೇಷನ್ ಅದಾವ್ರಿ. ಎಜುಕೇಷನ್ ಆಗಲಿಲ್ಲ ಅವ್ರದ್ದು ನಾನು ಜಾಬ್ ವೇಕೆನ್ಸಿ ತೊಗೊಂಬರೋದೀನಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ತಿಳುವಳಿಕೆ ಪಟ್ಟಿದ ಪ್ರಕಾರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗೈತಿ, ಅದು ರಿಟರ್ನ್ ಬರೋದಿಲ್ಲ. ಆದರೂ ಒಂದು ಹೊಸ ಅಕೌಂಟ್ ಮಾಡಿದ್ದೀನಿ, ಅದಕ್ಕೂ ಫಾಲೋ ಮಾಡ್ಕೊರಿ. ಸೈಯದ್ ನದಾಪ್ ಅಂತೇಳಿ ಹೊಡೆದ್ರಿ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಬರ್ತೈತಿ. ನಾನು ತಿಳ್ಕೊಂಡಿರೋ ಮಟ್ಟಿಗೆ ಏನಪ್ಪ ಅಂತಂದರೆ ಇದೊಂದು 3 ವರ್ಷದ ಹಿಂದೆ ಜಾಬ್ ಫೈರ್ ಅಂತಂತಂದ್ರೆ ಹೆಂಗೆ ನಡೀತಿತ್ತು ಉದ್ಯೋಗ ಮೇಳ ಅಂದ್ರೆ, ಎಲ್ಲ ಕಂಪನಿ HR, ಕಂಪ್ನಿ ಸಬ್ HR ಮತ್ತು ಹಂಗೆ ರಿಕ್ರೂಟ್ಮೆಂಟ್ ಅಂದ್ರೆ ಯಾರು ಆಯ್ಕೆ ಮಾಡ್ಕೊತಿರ್ತಾರಲ್ಲ ಆ ಟೀಮ್ ಬಂದು ಆಯಾ ಸ್ಕಿಲ್ ಪರ್ಸನ್ಗಳನ್ನ ಇಂಟರ್ವ್ಯೂ ತೊಗೊಂಡು ಕಂಪನಿ ಥ್ರೂ ಕೆಲಸ ಕೊಡ್ತಿದ್ರು. ಅದು ಉದ್ಯೋಗ ಮೇಳ ಆಗಿತ್ತು. ಇವಾಗಿನ ಉದ್ಯೋಗ ಮೇಳ ಏನಾಗಿತ್ತು ಅಂತಂತಂದ್ರೆ, ಒಬ್ಬರ ಹೆಸರು ಬೆಳೆಸ್ಕೋಕೆ, ಒಬ್ಬರ ಬೆಳೆ ಬೇಯಿಸ್ಕೋಕೆ, ಲೈಕ್ ಏನಪ್ಪ ಅಂತಂದ್ರೆ ಯಾರೋ ರಾಜಕಾರಣಿ ಆಗಿರ್ಬೋದು, ಏನೋ ಒಬ್ಬರು ಅಲ್ಲಿ ಲೀಡರ್ಸ್ ಆಗಿರ್ಬೋದು, ಅವ್ರ ಹೆಸರು ಬೆಳೆಸ್ಕೋಕೆ ಎಲ್ಲ ಕಾಂಟ್ಯಾಕ್ಟ್ ಥ್ರೂ ತಂದು ತುಂಬಾಕತ್ತಾರೆ. ಜಾಬ್ ಫೈರ್ ಯಾವ ಸಕ್ಸಸ್ಫುಲ್ ಆಗತ್ತಿಲ್ಲ, ಸ್ಪೆಷಲಿ ಕರ್ನಾಟಕದೊಳಗೆ ನಾನು ತಿಳ್ಕೊಂಡಿರೋ ಮಟ್ಟಿಗೆ. ಅದರ ಸಂಬಂಧ ನೋಡ್ರಿ, ಮ್ಯಾಲೆಲ್ಲ ಹರಿಯಾಣ, ದಿಲ್ಲಿ, ರಾಜಸ್ಥಾನ್ ಸೈಡ್ ಏನಾಗತ್ತಪ್ಪ ಅಂತಂತಂದ್ರೆ ಅವ್ರವ್ರ ಹೆಸರು ತಗೋದಿಲ್ಲ. ಅಲ್ಲಿ ಯಾವ ಥರ ಜಾಬ್ ಫೈರ್ ಆಗ್ತೈತೆ ಅಂತಂದ್ರೆ MNC ಕಂಪ್ನಿ, ಮಲ್ಟಿನ್ಯಾಷನಲ್ ಕಂಪ್ನಿ, ದೊಡ್ಡ IT ಕಂಪ್ನಿಗಳು ಡೈರೆಕ್ಟ್ ಹೈರಿಂಗ್ ಮಾಡ್ಕೊಂಡು ಡೈರೆಕ್ಟ್ ಆನ್ ರೋಲ್ ಪೋಸ್ಟ್ ಕೊಡಕತ್ತಾವು. ಅಷ್ಟು ದೊಡ್ಡ ಉದ್ಯೋಗ ಮೇಳ ಅಲ್ಲಿ ನಡೀತೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರಶ್ನೆ ಮಾಡೋರು ಭಾಳ ಮಂದಿ ಇದ್ದಾರೆ. ಇಲ್ಲಿ ಹಾಗಲ್ಲ, ಒಂದು ಜಾಬ್ ಫೈರ್ ನಡೆಯತ್ತಂತಂದ್ರೆ ಅದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ನಾನು ಮಾತಾಡಿದ್ರು ನಾನು ಕೆಟ್ಟ, ಅದ್ರ ಸಂಬಂಧ ಬೇಡ. ಅದ್ರ ಬಗ್ಗೆ ಇವತ್ತಿಂದ ಜಾಬ್ ಅಪ್ಡೇಟ್ ಏನೈತಲ್ಲ ಅದನ್ನು ನೋಡೋಣ ಬರ್ರಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಹುಡ್ಕಾತಿರಲ್ಲ ಅಂದರೆ ಸ್ಪೆಷಲಿ ಸ್ಟೂಡೆಂಟ್ಸ್ಗಳು, ಅವರಿಗೆ ಹೆಲ್ಪ್ ಆಕೈತಿ ಈ ವಿಡಿಯೋ. ನೋಡಿರಿ, ಯಾರೆಲ್ಲ ಸ್ಟೂಡೆಂಟ್ಸ್ ಆಗಲಿ ಮತ್ತು ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಲಿ ಜಾಬ್ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಿಂದ ಕೆಲಸ ಹುಡ್ಕತ್ತಿರಲ್ಲ, ಅಂಥವ್ರಿಗೆ ಹೆಲ್ಪ್ ಆಕೈತಿ. ಏನಪ್ಪ ಅಂತಂದ್ರೆ ನಾನು ಇಂಗ್ಲೀಷ್ನ್ಯಾಗ ಅದನ್ನು ಫೋನ್ ನೋಡ್ಕೊಂಡು ಓದಿ ಹೇಳ್ತೀನಿ, ಆಮೇಲೆ ಕನ್ನಡ ನಿಮಗೆ ಕರೆಕ್ಟಾಗಿ ತಿಳಿಸಿ ಹೇಳ್ತೀನಿ. ಏನಪ್ಪ ಅಂತಂದರೆ ಇಂಗ್ಲೀಷ್ ಇದ್ದ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನೋಡಿರಿ, ಬ್ಲಿಂಕಿಟ್ ಒಳಗೆ ಹೈರಿಂಗ್ ನಡೆಯತೈತಿ. ಬ್ಲಿಂಕಿಟ್ ಅಂತಂದ್ರೆ ಫಸ್ಟ್ ತಿಳ್ಕೊರಿ. ಏನಪ್ಪ ಅಂತಂದ್ರೆ ಬ್ಲಿಂಕಿಟ್ ಒಂದು ಲಿಮಿಟೆಡ್ ನಿಮಿಷದೊಳಗೆ ಗ್ರೋಸರಿ ಐಟಮ್ಸ್ ಮತ್ತು ಒಳ್ಳೆ ಬೇಕಾಗಿರೋ ನೀಡ್ಸ್ ಇರೋ ಪ್ರಾಡಕ್ಟ್ಸ್ಗಳನ್ನ ಬಂದು ರೀಚ್ ಮಾಡೋದು ಬ್ಲಿಂಕಿಟ್ ಆಗಿರ್ತೈತಿ. ನಾನು ನಿಮಗೆ ಶಾರ್ಟಾಗಿ ಹೇಳ್ತೀನಿ. ಏನಪ್ಪ ಅಂತಂದ್ರೆ ಬ್ಲಿಂಕಿಟ್ಟದ್ದು ಕೆಲಸ ಭಾಳ ಐತಿ, ಅದ್ರ ತಿಳಿಸಿ ಹೇಳೋದು ಭಾಳ ಐತಿ. ಜಸ್ಟ್ ನಾನು ನಿಮ್ಗೆ ಹೇಳಿದೆ. ಬ್ಲಿಂಕಿಟ್ ಅಂದರೆ ಎಲ್ಲರಿಗೂ ಗೊತ್ತಿರ್ತೈತಿ. ನೋಡಿರಿ, ಜಾಬ್ ಹೈಲೈಟ್ಸ್ ಬಂದುಬಿಟ್ಟು ಗ್ರ್ಯಾಜುಯೇಟ್ ಆರ್ ಅನ್ಗ್ರ್ಯಾಜುಯೇಟ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಲ್ಯಾಪ್ಟಾಪ್ 8 GB ರ್ಯಾಮ್ ಇರಬೇಕು, ವಿಂಡೋಸ್ 10 ಫಾರ್ ಪರ್ಮನೆಂಟ್ WFH ಹ್ಯಾಂಡಲ್ ಡೆಲಿವರಿ ಪಾರ್ಟ್ನರ್ ರಿಕ್ಯೂರ್ ಟು ರಿಸಾಲ್ವ್ ಇಶ್ಯೂ ವ್ಯೂ ಫೋನ್. ನೋಡಿರಿ, ಏನಪ್ಪ ಅಂತಂತಂದ್ರೆ ನಿಮ್ಮ ಕಡೆ ಏನಾದರೂ 8 GB ಇರುವ ಒಂದು ಮಸ್ತಾಗ ಲ್ಯಾಪ್ಟಾಪ್ ಇತ್ತಪ್ಪ ಅಂತಂದ್ರೆ ಇದೊಂದು ಜಾಬ್ ಅಪ್ಲೈ ಮಾಡ್ಬೋದು. ಬ್ಲಿಂಕಿಟ್ ಒಳಗೆ ಕೆಲಸ ಇರ್ತೈತಿ. ನೋಡಿರಿ ಫ್ಯಾಮಿಲಿ, ಏನಪ್ಪ ಅಂತಂತಂದ್ರೆ ನೋಡಿರಿ, ಒಂದು 5 ಮಂತ್ ಎಲ್ಲಾದರೂ ಕೆಲಸದ ಎಕ್ಸ್ಪೀರಿಯನ್ಸ್ ಇದ್ರೂ ನಡೀತೈತಿ, ಪ್ರೆಷರ್ ಇದ್ರೂ ನಡೀತೈತಿ. 150 ವೇಕೆನ್ಸಿ ಅದಾವ ಆಲ್ ಓವರ್ ಇಂಡಿಯಾ. ಜಾಸ್ತಿ ಅಪ್ಲೈ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ವಿಷಯ ಯಾರಿಗೂ ಮುಟ್ಟಿರೋದಿಲ್ಲ. ಮತ್ತು ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಹಂಗೆ ನೋಡಿರಿ, ಸ್ಯಾಲ್ರಿ ಪ್ಯಾಕೇಜ್ ಬಂದುಬಿಟ್ಟು 1.75 ಲ್ಯಾಕ್ಸ್ ಅಂದ್ರೆ ವರ್ಷದ ಪ್ಯಾಕೇಜ್ ಇರ್ತೈತಿ. ಹಂಗೆ ಹೈರಿಂಗ್ ಆಫೀಸ್ ಲೊಕೇಶನ್ ಬಂದುಬಿಟ್ಟು ಅದನ್ನು ಕೊಟ್ಟಿಲ್ಲ. ಯಾಕಂತಂದ್ರೆ ಆಲ್ ಓವರ್ ಇಂಡಿಯಾ ಬ್ಲಿಂಕಿಟ್ ಐತಿ. ಆಲ್ ಓವರ್ ಇಂಡಿಯಾ ಇದೊಂದು ವೇಕೆನ್ಸಿ ನಡೆಯಾಗತೈತಿ. ಮಸ್ಟ್ ಹ್ಯಾವ್ ಅ ಕೀ ಸ್ಕಿಲ್. ಏನಪ್ಪ ಅಂತಂದ್ರೆ BPO ಇನ್ ಬೋರ್ಡ್ ಪ್ರೊಸೆಸ್
ಟೇಲಿ ಕಾಲಿಂಗ ಮತ್ತು ಕಾಲಿಂಗ ಇವೆಲ್ಲ ನಿಮ್ಗೆ ಸ್ಕಿಲ್ಲ ಬರ್ತಿರ್ಬೇಕು. ಮತ್ತು ಅದರ್ ಕೀ ಸ್ಕಿಲ್ಸ್ ಕಸ್ಟಮರ್ ಕೇರ್, ಡೊಮೆಸ್ಟಿಕ್ BPO, ಡೊಮೆಸ್ಟಿಕ್ ಕಾಲಿಂಗ. ನೋಡಿರಿ, ನೀವೇನಾದರೂ ಮಾತಿನ ಸ್ಕಿಲ್ ಅಂದ್ರೆ ಮಾತಾಡೋ ಸ್ಕಿಲ್ ಏನಾದರೂ ಚೆನ್ನಾಗಿತ್ತಪ್ಪ ನಿಮ್ದು ಅಂತಂದ್ರೆ ಕಸ್ಟಮರ್ನ ನೀವು ರಿಸೀವ್ ಮಾಡ್ಕೊಂಡು ಅವರು ಕ್ಯೂರೀಸ್ಗಳ್ನ ರಿಸೀವ್ ಮಾಡ್ಕೊಂಡು ಕಂಪನಿಗೆ ಸಪ್ಲೈ ಮಾಡೋದಿರ್ತೈತಿ. ಹಂಗೆ ನೀವು ನಿಮ್ಮ ಕಡೆನ ಸಾಲ್ವ್ ಬಂತಂತಂದ್ರೆ ನೀವು ಸಾಲ್ವ್ ಮಾಡೋದಿರ್ತೈತಿ. ಅದ್ರ ಸಂಬಂಧ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ ವರ್ಕ್ ಫ್ರಮ್ ಹೋಮ್ದಾಗ ಸ್ಕಿಲ್ ಏನು ಇರಬೇಕಲ್ಲ ಬ್ಲಿಂಕಿಟ್ ಒಳಗೆ ಅವ್ರಿಗೇನು ಬೇಕಲ್ಲ ಅದನ್ನು ಕಂಪ್ನಿ ವೆಬ್ಸೈಟ್ ಒಳಗೆ ಕೊಟ್ಟರೆ ಅದನ್ನು ನಿಮಗೆ ಹೇಳಕತ್ತೇನೆ. ನೋಡ್ರಿ, ವಿಡಿಯೋ ಮಾತ್ರ ಪೂರ್ತಿ ಸ್ಕಿಪ್ ಮಾಡ್ಲಂಗೆ ನೋಡಿದ್ರಿಪ್ಪ ಅಂತಂದರೆ ಇದೊಂದು ವರ್ಕ್ ಫ್ರಮ್ ಹೋಮದ ಯಾವ ರೀತಿ ಇದೊಂದು ಕಂಪನಿಗೆ ನೀವು ಎಂಪ್ಲಾಯ್ ಹಾಕಿರಿ, ಅದು ಪರ್ಮನೆಂಟ್ ಎಂಪ್ಲಾಯ್ ಹಾಕಿರಿ, ನೀವು ಬಿಟ್ಟಾಗಕ್ಕರಿ ಅದ್ರ ಸಂಬಂಧ ನೀವು ಕುಂತಲೇನ ಜಾಬ್ ಅಂದ್ರೆ ಜಾಬ್ನು ಮಾಡ್ಕೋಬೋದು. ಅದೇ ರೀತಿ ಯಾವುದೇ ರೀತಿ ಪ್ರೆಷರ್ ಇರೋದಿಲ್ಲ. ಹಂಗೆ ಏನಪ್ಪ ಅಂತಂದ್ರೆ ಟೆನ್ಷನ್ನು ಇರೋದಿಲ್ಲ. ನೋಡಿರಿ, ಇದೊಂದು ಜಾಬ್ ಅಪ್ಲೈ ಮಾಡ್ಬೇಕಂತಂದ್ರೆ ಪೂರ್ತಿ ವಿಡಿಯೋ ನೋಡಿದ್ರಿ ಅಂತಂದ್ರೆ 100% ಹೋಗಿ ರೀಚ್ ಆಕೈತಿ. ನಿಮ್ಗೇನಾದರೂ ಇಂಗ್ಲೀಷ್ನಾಗ ಬೇಕಂತಂದ್ರೆ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಕೊಡಾಕತ್ತೀನಿ. ಜಾಬ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ವಾಟ್ ಯು ವಿಲ್ ಡೂ, ಜಾಬ್ ಡಿಸ್ಕ್ರಿಪ್ಷನ್ ರೂಲ್ಸ್ ಹಂಗೆ ರೆಸ್ಪಾನ್ಸಿಬಿಲಿಟಿ ಏನಿರ್ತಾವಪ್ಪ ಅಂತಂದರೆ ಆ್ಯಸ್ ಅ ಬ್ಲಿಂಕಿಟ್ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಯು ಹ್ಯಾವ್ ಹ್ಯಾಂಡಲ್ ಡೆಲಿವರಿ ಪಾರ್ಟ್ನರ್ ರೆಕಾರ್ಡ್ ಆ್ಯಂಡ್ ರಿಸಾಲ್ವ್ ಇಶ್ಯೂ ವ್ಯೂ ಫೋನ್. ನೋಡಿರಿ, ನೀವು ಫೋನ್ ಒಳಗೂ ಇದೊಂದು ಕೆಲಸ ಮಾಡ್ಬೋದು. ಏನಪ್ಪ ಅಂತಂತಂದ್ರೆ ಇವಾಗ ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ. ಏನಪ್ಪ ಅಂತಂದ್ರೆ ಬ್ಲಿಂಕಿಟ್ ಅಂದರೆ ಮೇನ್ ಬರೋದು ಡೆಲಿವರಿ ಪಾರ್ಟ್ನರ್ಸ್. ಎಲ್ಲ ಡೆಲಿವರಿ ಅಂದರೆ ಎಲ್ಲ ಪ್ಯಾಕೇಜಿಂಗ್ ತೊಗೊಂಡು ಕೆಲಸ ಹೋಗಿರ್ತಾರಲ್ಲ, ಆ ಡೆಲಿವರಿ ಬಾಯ್ಸ್ಗಳಿಗೆ ಅವ್ರದ್ದು ಏನಾದರೂ ಸಮಸ್ಯೆಗಳು ಮತ್ತು ಅವರು ಏನಾದರೂ ರಿಸಾಲ್ವ್ ಬಂದು ಅಂತಂದ್ರೆ ನೀವು ರಿಸಾಲ್ವ್ ಮಾಡಿಕೊಡ್ಬೇಕು ಕಂಪ್ನಿಯವ್ರು. ಅಂದ್ರೆ ಬ್ಯಾಕ್ ಎಂಡ್ ಟೀಮ್ ಅವ್ರು ಇದನ್ನು ಅವ್ರ ಏನೋ ಒಂದು ಹೆಲ್ಪ್ ತೊಗೊಂಡು ನೀವು ಇವ್ರ ಕ್ಯೂರೀಸ್ಗಳ್ನ ನೀವು ಸಾಲ್ವ್ ಮಾಡೋದಿರ್ತೈತಿ. ನೋಡಿರಿ, ಹಂಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ, ನೀವು ಇದೊಂದು ಕೆಲಸಕ್ಕೆ ನೀವೇನಾದರೂ ಎಲಿಜಿಬಲ್ ಅಂದ್ರೆ ಅಪ್ಲೈ ಮಾಡ್ಬೇಕು, ಕೆಪೇಬಲ್ ಇರಬೇಕಪ್ಪ ಅಂತಂದ್ರೆ ಇವು ರೂಲ್ಸ್ ಇರಬೇಕು. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್, ನಿಮಗೆ ಒಂದು 3 ಭಾಷೆ ಆದರೂ ಬರಬೇಕು. ಇಲ್ಲ ಅಂದ್ರೂ ಹಿಂದಿ ಆದರೂ ಪರ್ಫೆಕ್ಟ್ ಬರಬೇಕು. ಇಂಗ್ಲೀಷ್ ಓದಕ್ಕೆ ಬಂದರೆ ಸಾಕು. ಬಟ್ ಇಂಟರ್ವ್ಯೂ ಆನ್ಲೈನ್ ಇರ್ತೈತಿ. ಅದ್ರ ಸಂಬಂಧ ಇಂಟರ್ವ್ಯೂವಿಗೆ ಚೆನ್ನಾಗೇ ರೆಡಿ ಆಗಿರಿ. ಹಂಗೆ ಗ್ರ್ಯಾಜುಯೇಟ್ ಅನ್ಗ್ರ್ಯಾಜುಯೇಟ್ ನೋಡಿರಿ, PUC ಆದರೂ ನಡೀತೈತಿ, ಡಿಗ್ರಿ ಆದರೂ ಇಂಪಾರ್ಟೆಂಟ್. ಏನಪ್ಪ ಅಂತಂದ್ರೆ ಡಿಗ್ರಿ ಆದವ್ರಿಗೆ ಇಂಪಾರ್ಟೆಂಟಾಗಿ ತೊಗೋತಾರೆ. ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ ಕೊಡಕತ್ತಾರೆ ಇವ್ರು. ಹಂಗೆ ಪ್ರೆಷರ್ ಎಕ್ಸ್ಪೀರಿಯನ್ಸ್ ಪರ್ಸನೂ ಅಪ್ಲೈ ಮಾಡ್ಬೋದು. ಹಂಗೆ ಲ್ಯಾಪ್ಟಾಪ್ ಇರಲೇಬೇಕು, ಅವರೆಲ್ಲ ನೋಡ್ತಾರೆ. ಲ್ಯಾಪ್ಟಾಪದ ಕಂಡೀಷನ್ ಎಲ್ಲ ನೋಡ್ತಾರೆ. ಹಂಗೆ 8 GB ರ್ಯಾಮಿಂದ ಇರಬೇಕದು. ನೋಡಿರಿ, ಆನ್ ದ ಜಾಬ್ ಟ್ರೈನಿಂಗ್. ನೋಡಿರಿ, ನಿಮ್ದು ಯಾವುದೇ ರೀತಿ ಆಫ್ಲೈನ್ ಇರೋದಿಲ್ಲ. ಇದೊಂದು ಜೆನ್ಯೂನ್ ಅಪ್ಡೇಟ್. ಯಾಕಪ್ಪ ಅಂತಂದ್ರೆ ವರ್ಕ್ ಫ್ರಮ್ ಹೋಮದ್ದು ಜಾಸ್ತಿ ಮಾಡಿರಲ್ಲ ನಾನು. ಇದೇನಾದರೂ ವಿಡಿಯೋ ಚಲೋ ತಮಗೆ ರೀಚ್ ಬಂತಂತಂದ್ರೆ ನಾನು 100% ಮಾಡಿಕೊಡ್ತೀನಿ. 6 days ವರ್ಕಿಂಗ್ ಇರ್ತೈತಿ, 1 ದಿನ ಆಫ್ ಇರ್ತೈತಿ. ಹಂಗೆ 9 ತಾಸು ಕೆಲಸ ಇರ್ತೈತಿ. ಬಟ್ ಗೊತ್ತೈತಿಲ್ಲ ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಮಾಡ್ಬೇಕಂತ. ಎಕ್ಸ್ಪೀರಿಯನ್ಸ್ ಪರ್ಸನ್ ನೋಡತ್ರ ಗೊತ್ತಾಗೈತಿ. ಪ್ರೆಷರ್ ಒಂದು ಸ್ವಲ್ಪ ದಿನ ಹೋದ್ಮೇಲೆ 1 ತಿಂಗಳು 2 ತಿಂಗಳು ಆದಮೇಲೆ ಪ್ರೆಷರ್ಗೂ ಅರ್ಥಕ್ಕೈತಿ. ಒಂದು ದಿನಕ್ಕೆ 4 ತಾಸು ಇಲ್ಲಾರ 5 ತಾಸು ಮಾಡಿದರೆ ಕೆಲಸ ಮುಗಿದೈತಿ. ಹಂಗೆ ಪ್ರೊಡಕ್ಷನ್ ಆ್ಯಂಡ್ 1 hour ನೋಡಿರಿ, ನಿಮ್ದು 1 hourದ್ದು ಏನಾದರೂ ಜಾಸ್ತಿ ಆತಪ್ಪ ಅಂತಂದ್ರೆ ಅದ್ರದ್ದು ಏನು ಬರ್ತೈತಿ ಫೀಸ್ ಅಂದ್ರೆ ಅದರದ್ದು ಚಾರ್ಜ್ ಸ್ಯಾಲ್ರಿ ಏನಿರ್ತದಲ್ಲ ಇನ್ಸೆಂಟಿವ್ ಅದನ್ನು ಕೊಡ್ತಾರೆ. ವೈಫೈ ನಿಮ್ದು ಇರಬೇಕು, ಸ್ಪೀಡ್ ಇರಬೇಕು. ಅದು ಸ್ಯಾಲ್ರಿ ಅಂತೂ ಹೇಳಿದೆ ನಾನು. CTCನ ಒಂದು 15,000 ರೂಪಾಯಿ ಬರ್ತೈತಿ. 100% CTC ಅಂತಂದ್ರೆ ಕೈಗೆ ಬಂದು ಹತ್ತೈತಿ. ಹಂಗೆ ನೋಡಿರಿ, ಯಾವ ರೀತಿ ಇದೊಂದು ಅಪ್ಲೈ ಮಾಡಿದ ಮೇಲೆ HR ರೌಂಡ್ ಹೆಂಗೆ ಇದನ್ನು ಮಾಡ್ಬೇಕಂತಂದ್ರೆ ಯಾವ್ಯಾವ ಪೊಸಿಷನ್ ಅದಾವಂತ ಈ ವಿಡಿಯೋ ಒಳಗೆ ಹೇಳ್ತೇನೆ ಬರ್ರಿ. ಪ್ರತಿ ಕಂಪನಿ ನಡಿಬೇಕಂತಂದ್ರೆ HR ಸರ್ ಮೇಲೆ ಇರ್ತೈತಿ. ಅದೇ ರೀತಿ ಇಲ್ಲೂ HR ರೌಂಡ್ ಇರ್ತಾವೆ. ಹೆಂಗಂತಂದ್ರೆ ನೋಡಿ, ಇಂಟರ್ವ್ಯೂ ನೀವು ಕ್ಲಿಯರ್ ಮಾಡ್ಬೇಕಂತಂದ್ರೆ ಆಲ್ರೆಡಿ ಇಂಗ್ಲೀಷ್ನಾಗ ನಾನು ಸ್ಕ್ರೀನ್ ಮೇಲೆ ಬಿಡಾತೀನಿ, ಅದೇನು ಹೇಳಬೇಕಾಗಿಲ್ಲ. ಯಾಕೆ ಕನ್ನಡದಾಗ ಹೇಳಕತ್ತೇನಪ್ಪ ಅಂತಂದ್ರೆ ಇಂಗ್ಲೀಷ್ನಾಗ ಓದಿ ಕನ್ನಡದಾಗ ಯಾಕೆ ಹೇಳಕತ್ತೇನೆ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಕೆಲಸ. ರೌಂಡ್ ಆಫ್ ಇಂಟರ್ವ್ಯೂ HR ರೌಂಡ್ ಅಂತೂ ಕ್ಲಿಯರ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ HR ಇಂದ ಎಲ್ಲ ನಡೆಯೋದು. HR ಕ್ಲಿಯರ್ ಮಾಡ್ಬೇಕು. ಏನಪ್ಪ ಅಂತಂದ್ರೆ ಚಲೋ ತಮಗೆ ನೀವು ಅವ್ರು ಕೂಡ ಮಾತಾಡಿದ್ರಿ, ಇಂಪ್ರೆಸಿವ್ ಆಗಿ ಮಾತಾಡಿದ್ರಿ ಅಂತಂದ್ರೆ HR ರೌಂಡ್ ಕ್ಲಿಯರ್ ಆಕೈತಿ. ಹಂಗೆ ಆಪ್ರೇಷನ್ ಎಲ್ಯುವೇಷನ್ ರೌಂಡ್ 2 ಅಂದ್ರೆ ಲೈನ್ 1 ಇರ್ತೈತಿ. ಹಂಗೆ ಸ್ಟೇಜ್ 2 ಇರ್ತೈತಿ, ಆಪ್ರೇಷನ್ಸ್ ಎಲ್ಯುವೇಷನ್ 2 ಅಂತ ಹೇಳಿ ಕೆಲಸ. ಅದೇ ರೀತಿ ವೆರಿಸೆಂಟ್ ಟೆಸ್ಟ್ ಅಂದ್ರೆ ಒಂದು ಸ್ಮಾಲ್ ಟೆಸ್ಟ್ ಇಟ್ಟಿರ್ತಾರೆ, ಅದು ಆನ್ಲೈನ್ ಇರ್ತೈತಿ. ಅದನ್ನು ನೀವು ಕ್ಲಿಯರ್ ಮಾಡ್ಬೋದು. ಹಂಗೆ ಕ್ಲೈಂಟ್ ಎಲ್ಯುವೇಷನ್, ನೀವು ಯಾವ ರೀತಿ ಒಬ್ಬ ಕ್ಲೈಂಟಿಗೆ ರೆಸ್ಪಾನ್ಸ್ ಮಾಡ್ತೀರಿ, ಅವ್ರು ಕೂಡ ಯಾವ ರೀತಿ ಮಾತಾಡ್ತೀರಿ ಅದನ್ನು ಒಂದು ಸಲ ಟೆಸ್ಟ್ ಕೊಟ್ಟು ಕ್ಯಾಸ್ ನೋಡ್ತಾರೆ. ಅವ್ರ ಕಡೆಯಿಂದ ಏನಾದ್ರು ಚೆನ್ನಾಗಿ ಫೀಡ್ಬ್ಯಾಕ್ ಬಂತಂತಂದ್ರೆ
ನಿಮಗೆ 100% ಜಾಬ್ ಫಿಕ್ಸ್ ಆಕೈತಿ ನೋಡಿರಿ. ಅದೇ ರೀತಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದ್ರೆ ಸ್ಟ್ಯಾಟಿಕ್ಸ್ ಡಸ್ ನಾಟ್ ಚಾರ್ಜ್ ಎನಿ ಅಮೌಂಟ್ ಫಾರ್ ಇಂಟರ್ವ್ಯೂ ಅವ್ರ ಜಾಯ್ನಿಂಗ್. ನೋಡಿರಿ, ಯಾವುದೇ ರೀತಿ ಇಂಟರ್ವ್ಯೂವಿಗೆ ರೊಕ್ಕ ಕೊಡಬೇಡ್ರಿ, ದುಡ್ಡು ಕೊಡಬೇಡ್ರಿ ಅಂತ ಕೆಲಸ ಕಂಪನಿ ಕಡೆಯಿಂದನೇ ಬಂದೈತಿ. ವಿದೌಟ್ ಕಾಸ್ಟ್ ಪ್ರೀ ಜಾಯ್ನಿಂಗ್. ನೋಡಿರಿ, ಪ್ರೀ ಜಾಯ್ನಿಂಗ್ ಮಾಡಕತ್ತಾರ, ಪ್ರೀ ರೆಫರ್ ಮಾಡಕತ್ತಾರ. ಏನಪ್ಪ ಅಂತಂದ್ರೆ ನಿಮ್ಮ ಸ್ವಂತ ಸ್ಕಿಲ್ಲಿಂದ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಅವ್ರನ್ನ ಇಂಪ್ರೆಸ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿರ್ತೈತಿ. ಇಂಡಸ್ಟ್ರಿ ಬಂದ್ಬಿಟ್ಟು BPM BPO ಅಂತ ಇರ್ತೈತಿ, ಅದನ್ನು ಗೊತ್ತೈತಿ. ಡಿಪಾರ್ಟ್ಮೆಂಟ್ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ ಅಂತ ಬರ್ತೈತಿ ಡಿಪಾರ್ಟ್ಮೆಂಟ್. ನೀವು ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾಕೈತಿ. ರೋಲ್ ಬಂದ್ಬಿಟ್ಟು ವಾಯ್ಸ್ ಬ್ಲೆಂಡೆಡ್ ಅದರ್, ಅಂದರೆ ಇವಾಗ ವಾಯ್ಸ್ ಪ್ರೊಸೀಜರ್ ಟೆಲಿಕಾಲಿಂಗ್ ಅಂತ ಕೇಸ್ ಬರ್ತೈತಿ, ಅದನ್ನು ನೀವು ಹ್ಯಾಂಡಲ್ ಮಾಡ್ಬೇಕಾಗೈತಿ. ಹಂಗೆ ಎಂಪ್ಲಾಯ್ಮೆಂಟ್ ಟೈಪ್ ನೋಡಿರಿ, ಫುಲ್ ಟೈಮ್ನು ಮಾಡ್ಕೋಬೋದು, ಪಾರ್ಟ್ ಟೈಮ್ ಅಂತೇಳಿ ಮಾಡ್ಕೋಬೋದು. ಎಜುಕೇಷನ್ ಬಂದ್ಬಿಟ್ಟು ಗ್ರ್ಯಾಜುಯೇಷನ್ ನಾಟ್ ರಿಕ್ವೈರ್ಡ್, ಅಂದರೆ ಗ್ರ್ಯಾಜುಯೇಷನ್ ಬೇಕಾಗೇ ಇಲ್ಲ, ಅದನ್ನು ನೀಡಿಲ್ಲ. ಬಟ್ PUC ಆದವರು ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರೋರು ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೋದು ನೋಡಿರಿ. ಇಲ್ಲಿ ಹೇಳಿದಾಗ ಅಬೌಟ್ ಕಂಪ್ನಿ, ಅಂದರೆ ಆ ಕಂಪ್ನಿ ಬಗ್ಗೆ ನೀವು ಏನಾದರೂ ತಿಳ್ಕೊಬೇಕಂತಂದರೆ ಇದು ಮ್ಯಾಲೆ ಕೊಟ್ಟೇನಲ್ಲ, ಇದೊಂದು ಲೈನ್ ಓದ್ಕೊರಿ. ನನಗೆ ಅಷ್ಟೊಂದು ಪಕ್ಕ ಇಂಗ್ಲೀಷ್ ಕಚ್ಚಪಕ್ಕ ಅದೇನಿ, ಬಟ್ ನಿಮಗೆ ತಿಳಿಸಿ ಹೇಳ್ಬೇಕಂತ ಕೇಸ ಇಂಗ್ಲೀಷ್ ಓದ್ತೇನೆ ನಾನು, ತಲೆ ಕೆಡಿಸ್ಕೋಬೇಡ್ರಿ. ಮ್ಯಾಲೆ ಕೊಟ್ರೆ ನೋಡ್ರಿ ಆಲ್ರೆಡಿ ಕಂಪನಿ ಬಗ್ಗೆ ಬ್ಲಿಂಕಿಟ್ ಯಾವ ರೀತಿ ಕೆಲಸ ಮಾಡ್ತೈತೆ ಅಂತ ಕೇಸ. ಅವರ್ ಅಸೋಸಿಯೇಟ್ ಆರ್ ಸೆಂಟ್ರಲ್ ಟು ಅವರ್ ಮಷೀನ್ ಆಫ್ ಕಂಬೈನ್ ಪೀಪಲ್ ಟೆಕ್ನಾಲಜಿ ಆ್ಯಂಡ್ ಡಾಟಾ ಟು ಡೆಲಿವರಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಏನಿದೆ ಎಕ್ಸಲೆನ್ಸ್ ಫಾರ್ ಲೀಡಿಂಗ್ ಬ್ರ್ಯಾಂಡ್ಸ್ ಆ್ಯಸ್ ಗ್ಲೋಬಲ್ CX ಸೊಲ್ಯೂಷನ್ ಪ್ರೊವೈಡೆಡ್ ವಿತ್ 38,000 ಪೀಪಲ್ ಇನ್ 12 countries. ಅವರ್ ಟೀಮ್ ಕಂಪನಿ ಫ್ರಮ್ many different backgrounds with rich and varied experience. Our values and creating shared set behaviors and common to the all associates across strict regardless of region or role. Our values work together, guide and decision making and shape the experience of our associates, our clients and our ಶೆಡ್ಯೂಲ್ಸ್. ಓಕೆ ನೋಡಿರಿ, ಏನಪ್ಪ ಅಂತಂತಂದ್ರೆ ನಾನು ಏನು ಇಂಗ್ಲೀಷ್ನೇ ಓದಿದ್ದೆ ಅದೆಲ್ಲ ಅಲ್ಲೇ ಸ್ಕ್ರೀನ್ ಮೇಲೆ ಕೊಡ್ತಿರ್ತೀನಿ. ಬಟ್ ಅದಕ್ಕೆ ನಾ ಓದಿದೆ ಅಂತಂತಂದ್ರೆ ನನಗೆ ತಿಳಿಸಿ ನಿಮಗೆ ಕನ್ನಡದಾಗ ಹೇಳ್ಬೇಕಂತ ಈ ಕೆಲಸ. ಏನಪ್ಪ ಅಂತಂತಂದ್ರೆ ಆಲ್ರೆಡಿ 13 ಕಂಟ್ರಿ ಒಳಗೆ, ಅಂದರೆ 13 ದೇಶದೊಳಗೆ ಇದೊಂದು ಬ್ಲಿಂಕಿಟ್ ಕೆಲಸ ಮಾಡಕತ್ತೈತೆ ಅಂತ. 38,000ಕ್ಕಿಂತ ಹೆಚ್ಚಿಗೆ ಕಸ್ಟಮರ್ಸ್ ಅಂದರೆ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡಕತ್ತಾರಂತ. ಅದೇ ರೀತಿ ಚಲೋ ಸಂಬಳನೂ ತೊಗೋಕತ್ತಾರ. ಅದನ್ನು ಈ ಕಂಪ್ನಿ ಒಳಗೆ ಹೇಳ್ಕೊಕತ್ತಾರ ಅವ್ರು, ಅಬೌಟ್ ಕಂಪ್ನಿ ಒಳಗೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಮತ್ತು ಏನಪ್ಪ ಅಂತಂತಂದ್ರೆ ನೋಡಿರಿ, ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಎಲ್ಲಿ ಐತೆ ಅಂತಂತಂದ್ರೆ ಇದು ನೋಡಿ ವೆಸ್ಟ್ ಮುಂಬೈ ಬಾಂಬೆ ಒಳಗೆ ಬ್ಲಿಂಕಿಟ್ದ ಮೇನ್ ಇದೊಂದು ಆಫೀಸ್ ಐತಿ. ಅವಾಗವಾಗ ನೀವೇನಾದರೂ ಕೆಲಸ ಮಾಡಿದ್ದೀರಿ ಅಂತಂದರೆ ಇನ್ವೈಟ್ನು ಮಾಡ್ತಾರೆ. ಹಂಗೆ ಹೆಡ್ ಕ್ವಾರ್ಟರ್ಸ್ ಬಂದುಬಿಟ್ಟು ಅದು ಮಹಾರಾಷ್ಟ್ರ ಒಳಗೆ ಐತಿ. ಇದೆಲ್ಲ ಪೂರ್ತಿ ಪ್ರೊಸೀಜರ್ ವರ್ಕ್ ಫ್ರಮ್ ಹೋಮ್ ಐತಿ. ನಿಮ್ಮ ಆಫೀಸ್ ತೊಗೊಂಡು ಏನು ಮಾಡ್ತೀರಿ ಎಲ್ಲ ಕನೆಕ್ಟ್ ಆಕ್ಕಾರವ್ರು. ಇದೊಂದು ಏನಾದರೂ ನೀವು ಬ್ಲಿಂಕಿಟಿಗೆ ಜಾಯ್ನ್ ಆಗಬೇಕಪ್ಪ ಅಂತಂದ್ರೆ ನಾನು ಕಂಟಿನ್ಯೂ ಅಪ್ಲೈಯಿಂಗ್ ಅಂತ ಈ ಕೆಲಸ ನೀವೇನಾದರೂ ಡಿಸ್ಕ್ರಿಪ್ಷನ್ ಒಳಗೆ ಹೋಗಿ ಅಪ್ಲೈ ಲಿಂಕ್ ಐತಿ, ಬ್ಲಿಂಕಿಟ್ ಅಪ್ಲೈ ಲಿಂಕ್ ಅಂತ ಹಾಕಿನಿ. ಅದನ್ನು ಟಚ್ ಮಾಡಿದ್ರಿಪ್ಪ ಅಂತಂದ್ರೆ ಡೈರೆಕ್ಟ್ ಅವ್ರದ್ದು ಜಿಮೇಲ್ ಕೇಳ್ತಾರೆ. ಜಿಮೇಲ್ ಹಾಕಿದ್ರಿಪ್ಪ ಅಂತಂತಂದ್ರೆ ಕಂಟಿನ್ಯೂ ತೋದತಿ. ಹಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಿ ಕೆಲಸ ನಿಮ್ಮ ಇಂಟರ್ವ್ಯೂಗೆ ನೀವು ರೆಡಿ ಆಗಿರಿ. 150 ವೇಕೆನ್ಸಿ ಅದಾವೆ, ಇನ್ನೂ ವೇಕೆನ್ಸಿ ಖಾಲಿ ಅದಾವೆ. ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕೇಸ ಇದೊಂದು ವಿಡಿಯೋ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ, ಮತ್ತು ಆದಷ್ಟು ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡ್ರಿ. ಯಾಕಂತಂದ್ರೆ ಭಾಳಷ್ಟು ಮಂದಿ ಅಂದರೆ ಸ್ಟೂಡೆಂಟ್ಸ್ ಮತ್ತು ಮನೆಯಲ್ಲಿ ಕುಂತು ಕೆಲಸ ಅಂದರೆ ಗೃಹಿಣಿಯರು ಮಾಡ್ಬೋದು, ಇದನ್ನು ಹೌಸ್ ವೈಫ್ನೂ ಮಾಡ್ಬೋದು, ಅವ್ರಿಗೂ ಹೆಲ್ಪ್ ಆಕೈತಿ. ಶುಭವಾಗಲಿ ಎಲ್ಲರಿಗೂ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಒಳಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ.